ಧ್ಯಾನಮೂಲೋ ಗುರುಮೂರ್ತಿ ಪೂಜ್ಯಮೂಲೋ ಗುರುಪಾದ ಮಂತ್ರಮೂಲೋ ಗುರುವಾಕ್ಯಂ ಮುಕ್ತಿಮೂಲೋ ಗುರುಕೃಪ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಾರವಿಂದಗಳಿಗೆ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಸದ್ಗುರು ತತ್ಸ್ವರೂಪರ್ಯಾದ ಶ್ರೀ ನಿಜಗುಣ ಗುರುಗಳ ಪಾದಾರವಿಂದಗಳಿಗೆ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಸದ್ಗುರು ಮಾರ್ತಾಂಡ ಸಾಬಯ್ಯ ಗುರುಗಳ ಪಾದಾರವಿಂದಗಳಿಗೆ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಸದ್ಗುರು ರಾಯಪ್ಪ ಗುರುಗಳ ಪಾದಾರವಿಂದಗಳಿಗೆ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಎಲ್ಲ ಜ್ಞಾನಾರ್ಥಿಗಳಿಗೆ ವಂದಿಸುತ್ತಾ ಪ್ರಾರಂಭಿಸುತ್ತೇನೆ. ನಿಜಗುಣ ಶಿವಗಳು ಬರೆದಿರ್ತಕ್ಕಂಥ ಗ್ರಂಥ ಕೈವಲ್ಯ ಪದ್ಧತಿ. ಅದರಲ್ಲಿ ಎಷ್ಟನೇ ಪದ ಅಂದರೆ 4ನೇ ಪದ ನಡೀತಾ ಇರೋದು. 4ನೇ ಪದ ಯಾವುದು ಅಂದ್ರೆ 4ನೇ ಪದ ಆಗ್ಯದ ಯಾವುದು ಅಂದ್ರೆ ತಡಿ 3ನೇ ಪದ 3ನೇ ಪದ ಆವ ಬಲವಿಡಿದು ಅಳುಕದೆ ಅಖಿಳ ದುರಿತವನು ಎಸಗಿ ಜೀವಿಸುವೆ ಮಾಜದೆ ಉಸುರೆಲೆ ಮಾನವ ಅಂತ. ಅಂದ್ರೆ ಆವ ಬಲವಿಡಿದು ಅಳುಕದೆ ಅಖಿಳ ದುರಿತವನ್ನು ಎಸಗಿ ಜೀವಿಸುವೆ ಮಾಜದೆ ಉಸುರು ಎಲೆ ಮಾನವ ಅಂತಕ್ಕಂಥದ್ದು. ಅಂದರೆ ನೀನು ಯಾವ ಬಲ ಹಿಡ್ಕೊಂಡು ನೀನು ಎಷ್ಟೊಂದು ಕೆಟ್ಟ ಕೆಲಸಗಳನ್ನು ಮಾಡ್ತಾ ಇದ್ದಿ ಇದನ್ನು ಏನು ಬಿಚ್ಚಿಡ್ಲಾರ್ದೇ ಹೇಳಪ್ಪ ನನಗ ಅಂತಲ್ಲಿ ಹೇಳ್ತಾನೆ. ಅಂದ್ರೆ ಯಾವುದು ನಿನಗೆ ಬಲ ಅದ ಇಷ್ಟೆಲ್ಲ ಕೆಲಸಗಳನ್ನು ಮಾಡ್ಲಕ್ಕ, ಇಷ್ಟೆಲ್ಲ ಕೆಟ್ಟ ಕೆಲಸ ಮಾಡ್ಲಕ್ಕ? ಅದು ನಿನ್ನೆ ಮೊದಲನೇ ನುಡಿ ಹೇಳಿದರು. ಯಾವುದಂದ್ರೆ ನಿರಯವಿಲ್ಲವೇ ಜವನ ಸೀಮೆಯೇ ದೆಗದುದೆ, ಮೃತ್ಯು ಪರಧರ್ಮವನ್ನೇ ಪಿಡಿದುದೆ, ಯಮನ ಭಟರು ಕರುಣರಸಮಯರೇ ಮರವೆಯೇ ಚಿತ್ರಗುಪ್ತರಿಗೆ ಚರಿಸ ನಿಂದುದೆ ಕಾಲವು ಅದು ಪರೀಕ್ಷಿಸಲು ಅಂತಕ್ಕಂಥ ನಿನ್ನೆ ಭಾಳ ವಿವರವಾಗಿ ಅದನ್ನು ಹೇಳಿದ್ದಾರೆ. ಇನ್ನು 2ನೇ ನುಡಿ ಕೇಡು ಕಡೆಗಂಡು ನಿಂದುದೆ ರುಜೆಗಳು ಇಹವನ್ನು ಉಳಿದು ಓಡಿದವೆ, ಜರೆಯನ್ನು ಒಡಲೊಳು ಗೂಡಂತೆ ಮಾಡಿದರೆ ಶಿಕ್ಷೆಯನ್ನು ಭವಮರಣ ಅಲಸಿದವೆ, ಕೋಡಿ ಹೋದುದೇ ವಯೋಗತಿ ವಿಚಾರಿಸಲು ಅಂತಕ್ಕಂಥದ್ದು. ಅಂದ್ರೆ ಕೇಡು ಕಡೆಗಂಡು ನಿಂದುದೆ ಅಂದ್ರೆ ಕೇಡು ಅಂದ್ರೇನು ಬಾಧೆ ಅಂತಕ್ಕಂಥದ್ದು. ಕಡೆಗಂಡು ನಿಂದುದೆ ಅಂದರೆ ಅದು ಬರಲಾರ್ದೆ ನಿಂತದೇನು, ಏನು ಬಾಧೆ ಅಥವಾ ಕಷ್ಟ ಅಂತಕ್ಕಂಥದ್ದು ಬರಲಾರ್ದೆ ನಿಂತದೇನು. ಈಗ ಯಾವುದು ಈ ಸ್ವಲ್ಪ ಹಿಂದಿನ ನೋಡ್ಬೇಕಂದ್ರೆ ನಿರಯವಲ್ಲವೇ ಜವನ ಸೀಮೆ ನಿರಯವಿಲ್ಲವೇ ಅಂತಂದ್ರೇನು, ಅಲ್ಲಿ ಏನೋ ನರಕ ಅಂತಕ್ಕಂಥದ್ದು ಇಲ್ಲೇನೋ ಅಂತಕ್ಕಂಥದ್ದು ಹೇಳಿದರು. ಆಮೇಲೆ ಜವನ ಸೀಮೆ ತೆಗೆದುದೇ ಅಂದರೆ ಅಲ್ಲಿ ಯಮಪುರದ ಪಟ್ಟಣ ಅಂತಕ್ಕಂಥದ್ದು ಅದು ಸೀಮೆಯನ್ನು ತೆಗೆದುಬಿಟ್ಟರೇನೋ ಅಂತಕ್ಕಂಥದ್ದು. ಮೃತ್ಯು ಪರಧರ್ಮವನ್ನೇ ಪಿಡಿದುದೆ, ಮೃತ್ಯು ಅಂತಕ್ಕಂಥದ್ದು ಅದು ತನ್ನ ಧರ್ಮ ಬಿಟ್ಟು ಶ್ರೇಷ್ಠವಾದ ಧರ್ಮ ಮಾರ್ಗ ಹಿಡ್ಕೊಂಡ್ಬಿಟ್ಟದೇನೋ. ಅಂದರೆ ಆ ಶಿಕ್ಷೆ ಮಾಡ್ತಕ್ಕಂಥದ್ದನ್ನು ಬಿಟ್ಟು ಬರೇ ಒಳ್ಳೆ ಕಾರ್ಯದಲ್ಲಿ ತೊಡ್ಕೊಂಡ್ಬಿಟ್ಟದೇನೋ ಅಂತಕ್ಕಂಥದ್ದು. ಯಮನ ಭಟರು ಕರುಣ ರಸಮಯರೇ ಅಂತಕ್ಕಂಥದ್ದು. ಯಮನ ಭಟರು ನರಕದಲ್ಲಿ ಎಷ್ಟೊಂದು ಹಿಂಸೆ ಕೊಡ್ತಾರ, ಅದನ್ನು ರೌರವ ನರಕ ಅಂತಲೇ ಹೇಳ್ತಾರ. ಅದನ್ನೆಲ್ಲ ಬಿಟ್ಕೊಂಡ್ಬಿಟ್ಟು ಕರುಣ ಅಂದರೆ ದಯಾಪೂರ್ಣರಾಗಿಬಿಟ್ಟರೇನವರು ಅಂತಕ್ಕಂಥದ್ದು. ಮರವೆಯೇ ಚಿತ್ರಗುಪ್ತರಿಗೆ ಅಂತಂದ್ರೇನು, ಚಿತ್ರ ಮತ್ತು ಗುಪ್ತ ಅಂತ. ಚಿತ್ರ ಅಂತಂದ್ರೇನು, ಅಲ್ಲಿ ಶರೀರ ಮತ್ತು
ವಾಣಿಯಿಂದ ಆಗ್ತಕ್ಕಂಥ ದುಃಖಗಳನ್ನು ಬರಿತಕ್ಕಂಥವ್ರು. ಗುಪ್ತ ಅಂತಂದ್ರೇನು, ಅಲ್ಲಿ ಮನಸ್ಸಿನಿಂದ ಆಗ್ತಕ್ಕಂಥ ದುಷ್ಕೃತ್ಯಗಳನ್ನು ಅಲ್ಲಿ ಲೆಕ್ಕ ಇಟ್ಕೊಳ್ತಕ್ಕಂಥವ್ರು. ಈ ರೀತಿ ಚಿತ್ರಗುಪ್ತರು ಅವರು ಅಂದರೆ ಇವೆಲ್ಲ ಮರೆತು ಬಿಟ್ಟಾರೇನೋ, ನಿಮ್ಮ ಪಾಪ ಕರ್ಮಗಳನ್ನು ಬರ್ಕೊಂಬಿಡೋದನ್ನೇ ನಿಂತು ಬಿಟ್ಟಾರೇನೋ, ಅಂದರೆ ಮರೆತು ಬಿಟ್ಟಾರೇನೋ. ಆಮೇಲೆ ಚರಿಸೆ ನಿಂದುದೆ ಕಾಲವದು, ಅಂದರೆ ಕಾಲ ಅಂತಕ್ಕಂಥದ್ದು ಅಲ್ಲಿ ಅದು ಚಲನಶೀಲವಾಗಿರ್ತಕ್ಕಂಥದ್ದು, ಅದು ಚಲನ ಆಗದೆ ನಿಂತು ಬಿಟ್ಟದೇನೋ ಪರೀಕ್ಷಿಸಲು ಅಂತಕ್ಕಂಥದ್ದು ಅಲ್ಲಿ ಮೊದಲೇ ನುಡಿನಲ್ಲಿ ಭಾಳ ವಿವರವಾಗಿ ಹೇಳಿದಾರೆ. ಇನ್ನು ಎರಡನೇ ನುಡಿನಲ್ಲಿ ಕೇಡು ಕಡೆಗಂಡು ನಿಂದುದೆ ರುಜೆಗಳು ಈಹವನ್ನು ಉಳಿದು ಓಡಿದವೆ, ಜರೆಯ ನೊಡಲೊಳು ಗೂಡದಂತೆ ಮಾಡಿದವೆ ಶಿಕ್ಷೆಯನ್ನು ಭವಮರಣ ಅಲಿಸಿದವೆ, ಕೋಡಿ ಓದುದೆ ವಯೋಗತಿ ವಿಚಾರಿಸಲು ಅಂತಕ್ಕಂಥದ್ದು. ಅಂದ್ರೆ ಈ ರೀತಿ ಬಾಧೆ ಅಂತಕ್ಕಂಥದ್ದು, ಕೇಡು ಕಡೆಗಂಡು ನಿಂದುದೆ ಅಂದ್ರೇನು, ಅಲ್ಲಿ ಈಗೇನು ಬರ್ತಕ್ಕಂಥ ದುಃಖಗಳು ಅದಾವ, ಯಾವುದು ಬರಲಾರ್ದೇನು ಬಿಟ್ಟವೇನೋ. ಕೇಡು ಕಡೆಗಂಡು ನಿಂದುದೆ ಅಂದ್ರೆ ದುಃಖಗಳು ಅಂತಕ್ಕಂಥದ್ದು ಒಂದರಿಂದ ಒಂದು ಎಷ್ಟೋ ದುಃಖಗಳು ಬರ್ತಾವ. ಒಂದಿಲ್ಲ ಒಂದು ದುಃಖ ಶರೀರಕ್ಕೆ ಬಾಧೆ ಆಗ್ತಕ್ಕಂಥದ್ದು ಅಥವಾ ಇತರರಿಂದ ಬರ್ತಕ್ಕಂಥ ದುಃಖಗಳು, ದುಃಖ ಅಂತಕ್ಕಂಥದ್ದು ಲೆಕ್ಕ ಇಲ್ಲ, ಅಷ್ಟೊಂದು ದುಃಖಗಳು ಬರ್ತಾವ. ದುಃಖಗಳು ಅಂತಕ್ಕಂಥದ್ದು ಲೆಕ್ಕ ಇಲ್ಲ. ಆವ ಬಲವಿಡಿದು ಅಖಿಳ ದುರಿತವನ್ನು ಎಸಗಿ ಜೀವಿಸುವೆ ಮಾಜದ ಉಸಿರಲೇ ಮಾನವ ಅಂತಕ್ಕಂಥದ್ದು. ಇಷ್ಟೆಲ್ಲ ದುಃಖಗಳು ಬರ್ತಾವ ಅಂದರೂ ಕೂಡ ನೀನು ಹಾಗೆ ನಡೀತಿದೆಯಲ್ಲಪ್ಪ, ನಿನ್ನ ಕೆಲಸಗಳನ್ನು ಪಾಪ ಕೃತ್ಯಗಳನ್ನು ಮಾಡ್ತಾ ಹಂಗೆ ಮುಂದುವರೆದಿದೆಯಲ್ಲ, ನಿನಗೆ ಯಾವ ಬಲ ಆದಪ್ಪ ನಿನಗೆ ಅಂತಕ್ಕಂಥದ್ದು ಅಲ್ಲಿ ಪ್ರಶ್ನೆ ಮಾಡ್ತಾರೆ. ಎಷ್ಟೊಂದು ದುಃಖಗಳು ಪ್ರಾಪ್ತ ಆಗ್ತಾವ, ಒಂದರಿಂದ ಒಂದು ದುಃಖಗಳು ಬರ್ತಾವ. ಬಂದರೂ ಕೂಡ ಈ ಸಂಸಾರದಲ್ಲಿ ಕೂಡ ಎಷ್ಟೊಂದು ಎಡೆಬಿಡದೆ ಬರ್ತಕ್ಕಂಥ ದುಃಖಗಳದಾವ. ಸಂಸಾರ ಆಧ್ಯಾತ್ಮ, ಆದಿ ಭೌತಿಕ, ಆದಿ ದೈವಿಕ ಅಂತಕ್ಕಂಥ ದುಃಖಗಳು ಎಡೆಬಿಡದೆ ಬರ್ತಿರ್ತಾವ. ಎಡೆಬಿಡದೆ ಆಧ್ಯಾತ್ಮಿಕ ಅಂತಂದ್ರೇನು, ಶರೀರದಿಂದ ಆಗ್ತಕ್ಕಂಥ ದುಃಖಗಳು. ಶರೀರ ಅಂತಂದ್ರೇನು, ಶರೀರ ನಮ್ಮದು ಏನು ಭಾಳ ಚಂದದಂತ ಏನೋ ಹೇಳಂಗಿಲ್ಲ. ಶರೀರಕ್ಕೆ ಏನೇನೋ ದುಃಖಗಳು ಬರ್ತಾವೆ, ಯಾವುದೋ ರೋಗ ರುಜಿನಗಳು ಬರ್ತಾವ. ಆ ಆಧ್ಯಾತ್ಮಿಕ ದುಃಖ ಅಂತಕ್ಕಂಥದ್ದು ಯಾವುದೇ ಇರ್ತಕ್ಕಂಥದ್ದಾಗಲಿ ದುಃಖ ಒಂದಂತಲ್ಲ, ಶರೀರಕ್ಕೆ ಸಿಕ್ಕಾಪಟ್ಟೆ ಬಾಧೆಗಳು ಬರ್ತಾವ. ಈಗ ಸಣ್ಣವ್ರು ಇರುವಾಗ ದುಃಖಗಳು ಬೇರೆ, ಪ್ರಾಪ್ತ ವಯಸ್ಸಿನಲ್ಲಿ ಅಂದರೆ ಯೌವನದಲ್ಲಿರ್ತಕ್ಕಂಥ ದುಃಖಗಳು ಬೇರೆ, ಆಮೇಲೆ ಮಧ್ಯ ವಯಸ್ಸಿನಲ್ಲಿ ಆಗ್ತಕ್ಕಂಥ ದುಃಖಗಳು ಬೇರೆ, ಮುಪ್ಪಾವಸ್ಥೆಯಲ್ಲಿ ಆಗ್ತಕ್ಕಂಥ ದುಃಖಗಳು ಬೇರೆ. ಈ ರೀತಿ ಎಲ್ಲ ವಯಸ್ಸಿನಲ್ಲೂ ಎಲ್ಲ ಇದಕ್ಕೂ ಕೂಡ ದೇಹ ಹೊತ್ಕೊಂಡ್ಬಂದಿರ್ತಕ್ಕಂಥ ಪ್ರತಿಯೊಬ್ಬ ಜೀವಿಗೂ ಮಾನವರಿಗೂ ದುಃಖ ಅಂತಕ್ಕಂಥದ್ದು ಕಟ್ಟಿಟ್ಟು ಬುತ್ತಿ. ಯಾಕಂತಂದ್ರೆ ಅಸ್ಥಿತೆ ಜಾಯತೆ ವರ್ಧತೆ ಪರಿಣತೆ ಕ್ಷೀಣತೆ ವಿನಶ್ಯತೆ ಅಂತಕ್ಕಂಥದ್ದು 6 ಷಡ್ಭಾವ ವಿಕಾರ, ಏನು ವಿಕಾರ ರೂಪ ಶರೀರ ಅದ ಇದು. ವಿಕಾರವಂತ ಇರ್ತದೆ ಇದು. ಹಾಗಾಗಿ ಇದು ಹೊಂದ್ತಾ ದುಃಖಕ್ಕೆ ಈಡಾಗ್ತದ. ಹಾಗಾಗಿ ಇವೆಲ್ಲ ದುಃಖಗಳು ಬರ್ತಾನೆ ಇರ್ತಾವ. ಇವೆಲ್ಲನೂ ಇದ್ದು ನೀನು ಹೆಂಗೆ ಮುಂದುವರಿತಿದ್ದಪ್ಪ? ದುಃಖ ಬರ್ತಾವ ಅಂದ್ರೂ ಗೊತ್ತಿದ್ರು ಕೂಡ ಒಳ್ಳೆಯ ಕೆಲಸ, ಒಳ್ಳೆಯ ಮಾರ್ಗದಲ್ಲಿ ನಡೆಯೋದು ಬಿಟ್ಟು ನೀನು ಬರೇ ದುರಿತ ಕರ್ಮಗಳನ್ನೇ ಮಾಡ್ತಾ ಹೊಂಟಿದೆಯಲ್ಲ, ನಿನಗೇನದಪ್ಪ ಬಲ ಅಂತಲ್ಲಿ? ನಿನಗೇನು ಆಸೆ ಇಲ್ಲೇನು? ಸುಖ ಹೊಂದಬೇಕು ಅಂತಕ್ಕಂಥದ್ದು ಆಸೆ ಇಲ್ಲೇನು ನಿನಗೆ ಅಂತಲ್ಲಿ ಕೇಳ್ತಾರೆ. ಕೇಡು ಕಡೆಗಂಡು ನಿಂದುದೆ ಅಂತಕ್ಕಂಥದ್ದು ಅಂದರೆ ಕೇಡು ಅಂತಕ್ಕಂಥ ದುಃಖ ಅಂತಕ್ಕಂಥದ್ದು ಬರಲಾರ್ದೇನು ಬಿಟ್ಟವೇನು, ಬಂದೇ ಬರಕತ್ತೇವ ಅಂತ. ರುಜೆಗಳು ಈಹವನ್ನು ಉಳಿದು ಓಡಿದವೆ ಅಂದರೆ ರುಜೆಗಳು ಅಂತಂದ್ರೇನು, ಅಲ್ಲಿ ರೋಗಗಳು ಅಂತಕ್ಕಂಥದ್ದು. ರೋಗ ರುಜಿನಗಳು ಅಂತ ಏನು ಹೇಳ್ತಾವ, ಅವು ರೋಗ ರುಜಿನಗಳು.
ಪ್ರತಿಯೊಬ್ಬರಿಗೂ ನೋಡ್ರಿ ರೋಗ ರುಜಿನಗಳು ಅಂತಕ್ಕಂಥದ್ದು ಬಂದೇ ಬರ್ತವ. ಯಾರು ನಾನು ಏನು ಭಾಳ ಆರಾಮಾಗಿದ್ದೀನಪ್ಪ ಅಂತ ಯಾರಿಗೂ ನಾವು ಹೇಳಲಿಕ್ಕಾಗಂಗಿಲ್ಲ. ಒಂದಿಲ್ಲ ಒಂದು ತೊಂದರೆ, ಒಂದಿಲ್ಲ ಒಂದು ರೋಗ ಅವ್ರಿಗೆ ಇದ್ದೇ ಇರ್ತದೆ. ನಮಗೆ ಎದುರುಗಡೆ ಭಾಳ ಚಂದ ಅದರಪ್ಪ ಇವರು ಅಂತ ನಂಗೆ ಕಂಡರೂ ಕೂಡ ಒಳಗಿಂದೊಳಗೆ ಅವ್ರಿಗೆ ಏನಾದರೂ ಒಂದು ತೊಂದರೆ ದುಃಖ ಇದ್ದೇ ಇರ್ತದೆ. ಇದು ಸತ್ಯ, ಇದು ಮಾತು. ಹಾಗಾಗಿ ರುಜಗಳು ಇಹವನ್ನು ಉಳಿದು ಓಡಿದವೆ ಅಂದರೆ ಈ ರೀತಿ ರೋಗಗಳು ಈ ಭೂಲೋಕನ ಬಿಟ್ಟು ಓಡಿ ಹೋಗ್ಯವೇನು, ಯಾವುದಾದ್ರೂ ಇದ್ದೇ ಇರ್ತವ. ಹಾಗಾಗಿ ಈ ರೋಗಗಳನ್ನು ಓಡಿಸ್ಬಿಟ್ಟಾರೇನೋ ಬೇರೆಯವರು ಎಲ್ಲರೂ ಬಂದು ಯಾರಾದರೂ ಬಂದು ಇಲ್ಲ. ಹಂಗಾಗಿ ಎಷ್ಟೋ ರೋಗಗಳು ಬರ್ತಾವ. ಬಂದು ಅದಕ್ಕಾಗಿ ಅವಕ್ಕಿಂತ ಪಾರಾಗಬೇಕಪ್ಪ, ನೀನು ಪಾರಾಗಿ ಸುಖದಾಗಿರ್ಬೇಕಾಗ್ತದ. ನೀನು ಇಷ್ಟೆಲ್ಲ ಇದ್ರೂ ಕೂಡ ನಿನಗೆ ಯಾವ ಬಲ ಅದಪ್ಪ ಇದನ್ನು ತಪ್ಪಿಸ್ಕೊಳ್ಳಕ್ಕ ಅಂತಲ್ಲಿ ಹೇಳ್ತಾರೆ. ಆಮೇಲೆ ಜರೆಯನು ಒಡಲೊಳು ಗೂಡದಂತೆ ಮಾಡಿದರೆ ಶಿಕ್ಷೆಯನು ಅಂದರೆ ಜರೆಯನು ಅಂದರೆ ಮುಪ್ಪಾವಸ್ಥೆ ದೇಹದಲ್ಲಿ ಕೂಡಿಕೊಳ್ಳದಂಗೆ ಶಿಕ್ಷೆಯನ್ನೇನಾದರೂ ಮಾಡ್ಯಾರೇನು ಮುಪ್ಪಿಗೆ? ಇಲ್ಲ. ಮುಪ್ಪಾವಸ್ಥೆ ಅಂತಂದರೂ ಪ್ರತಿಯೊಬ್ಬರ ಶರೀರಕ್ಕೂ ಬಂದೇ ಬರ್ತದೆ. ಮುಪ್ಪಾವಸ್ಥೆ ಕಾಲದಲ್ಲಿ ಶರೀರಕ್ಕೆ ಎಷ್ಟೋ ದುಃಖಗಳು ಉಂಟು ಮಾಡ್ತಾವ. ಹೇಳಾದಷ್ಟು ದುಃಖಗಳು ಅದು ಅನುಭವಿಸಿದವ್ರಿಗೆ ಗೊತ್ತಿರ್ತದೆ ಏನೇನು ಬರ್ತಾವ ಅಂತಕ್ಕಂಥದ್ದು. ಹಂಗಾಗಿ ಅದು ಮುಪ್ಪಾವಸ್ಥೆ ಕೂಡ ಭಾಳ ಕೆಟ್ಟದು ಅಂತಲ್ಲಿ ಹೇಳ್ತಾರೆ. ಈಗ ನೇರವಾಗಿ ಬರದೇ ಇರತಕ್ಕಂಥದ್ದನ್ನು ಬರಬೇಕಂತೇನಿಲ್ಲ. ಅಲ್ಲಿ ಸುತ್ತಮುತ್ತಲಿನ ಜನರಿಂದನೂ ತೊಂದರೆ ಬರ್ತಾವ. ಹಾಗಾಗಿ ಆ ಮುಪ್ಪಾವಸ್ಥೆಯಲ್ಲಿ ಕೂಡ ಅನೇಕ ತೊಂದರೆಗಳು ಬರ್ತಾವಪ್ಪ ಅಂತಲ್ಲಿ ಹೇಳ್ತಾರೆ. ಈ ರೀತಿ ನೆಕ್ಸ್ಟು ಕೋಡಿ ಹೋದುದೇ ವಯೋಗತಿ ಅಂತಕ್ಕಂಥದ್ದು. ಕೋಡಿ ಹೋದುದೇ ವಯೋಗತಿ ಅಂತಂದ್ರೇನು? ವಯೋಗತಿ ಅಂತಕ್ಕಂದ್ರೇನು? ವಯಸ್ಸು ಅಂತಕ್ಕಂಥದ್ದು ನಿಂತಲ್ಲೇ ನಿಂತದೇನಪ್ಪ. ನಿಂತಲ್ಲೇ ನಿಂತದಂತಂದ್ರೇನು? ಅಲ್ಲಿ ಬಾಲ್ಯಾವಸ್ಥೆಯಲ್ಲಿದ್ದವರು ಬಾಲ್ಯಾವಸ್ಥೆಯಲ್ಲೇ ಇದ್ದಾರೇನು, ಯೌವನಾವಸ್ಥೆಯಲ್ಲಿ ಇದ್ದವರು ಯೌವನಾವಸ್ಥೆಯಲ್ಲೇ ಇದ್ದಾರೇನು. ಈಗ ಯಾರ್ಯಾರು ಯಾವ್ಯಾವ ಅವಸ್ಥೆಯಲ್ಲಿದ್ದಾರ ಅದೇ ಅವಸ್ಥೆಯಲ್ಲಿ ಇದ್ದಾರೇನು ಅವರು ಅಂದರೆ ಇಲ್ಲ. ಈಗ ಯಾವ ರೀತಿ ಕೋಡಿ ಹೋದಿದೆ ಅಂತಂದ್ರೇನು? ಕೆರೆಯಲ್ಲಿ ಕೋಡಿ ಹೋಗ್ತದಂತ ಹೇಳ್ತಾರೆ. ಕೋಡಿ ಹೋಗೋದಂದ್ರೇನು? ಅಲ್ಲಿ ನೀರು ಹೊಡೆದು ಕೊಚ್ಕೊಂಡು ಹೋಗೋದು. ಅಂದರೆ ಹೊಡೆದು ಹೋದ್ಮೇಲೆ ನೀರೆಲ್ಲ ಖಾಲಿ ಆಗ್ತಾವಲ್ಲ, ಹಾಗೆ ಯಥಾಸ್ಥಿತಿನಲ್ಲಿ ಸ್ವಲ್ಪ ನೀರು ಮಾತ್ರ ಇರ್ತಕ್ಕಂಥದ್ದು. ಹಂಗಾಗಿ ಆ ರೀತಿ ಆಗ್ಯದೇನಪ್ಪ ಅಂದರೆ ಯಾರ್ಯಾರು ವಯಸ್ಸಿನವ್ರು ಅಷ್ಟಿಷ್ಟಕ್ಕೆ ನಿಂತಾರೇನು ಅಂತ ಇಲ್ಲ. ಆ ಥರ ಏನಿಲ್ವಲ್ಲ. ಹಾಗಾಗಿ ಕೇಡು ಕಡೆಗೊಂಡು ನಿಂದುದೇ, ರುಜೆಗಳು ಈಹವನ್ನು ಉಳಿದು ಓಡಿದವೆ, ಜರೆಯನು ಒಡಲೊಳು ಗೂಡದೆ ಮಾಡಿದರೆ ಶಿಕ್ಷೆಯನ್ನು ಭವಮರಣ ಅಲಿಸಿದವೆ, ಕೋಡಿ ಹೋದುದೇ ವಯೋಗತಿ ವಿಚಾರಿಸಲು ಅಂತಕ್ಕಂಥದ್ದು. ಅಂದರೆ ಈ ವಯೋಗತಿ ಅಂತಕ್ಕಂಥದ್ದು ಆ ಬಾಲ್ಯದಲ್ಲಿದ್ದವರು ಬಾಲ್ಯದಲ್ಲೇ ಇದ್ದಂಗೆ, ಆ ಯೌವನದಲ್ಲಿದ್ದವರು ಯೌವನದಲ್ಲೇ ಇದ್ದಂಗೆ, ಮುಪ್ಪಾವಸ್ಥೆಯಲ್ಲಿ ಅಷ್ಟೇ ಇದ್ದಂಗೆ. ಅಂದರೆ ಅವ್ರಿಗೇನು ವಯಸ್ಸೇ ಆಗಂಗಿಲ್ಲ. ಹೆಂಗಿರ್ತಾರೆ ಹಂಗೆ ಇದ್ದಾರೇನು ಅಂತಕ್ಕಂಥದ್ದು. ನಿನಗೇನಾದರೂ ಆ ಥರ ಪ್ರಾಪ್ತಿ ಆಗಿದೇನಪ್ಪ? ಆ ಥರ ಏನಾದರೂ ಪ್ರಾಪ್ತಿ ಆಗ್ಯದೇನು? ನಿನಗೆ ಯಾವುದು ಬಲ ಅದ ಅಂತಕ್ಕಂಥದ್ದಲ್ಲಿ ಕೇಳ್ತಾರೆ. ಹಾಗಾಗಿ ಆವ ಬಲವಿಡಿದು ಅಖಿಳ ದುರಿತವನ್ನು ಎಸಗಿ ಜೀವಿಸುವೆ, ಮಾಜದೆ ಉಸುರೆಲೆ ಮಾನವ ಅಂತಕ್ಕಂಥದ್ದು. ಇದನ್ನು ನೀನು ಮುಚ್ಚಿಡ್ಲಾರ್ದೆ ನನಗೆ ಹೇಳಪ್ಪ ಅಂತಲ್ಲಿ ಹೇಳ್ತಾರೆ. ಇನ್ನು ಮೂರನೇ ನುಡಿನಲ್ಲಿ ಹೇಳ್ತಾರೆ, ಚಿಂತೆ ಬಂದು ಅಡಿಗಡಿಗೆ ಮುಸುಕದೆ ಅತಿ ಸುಖವನ್ನು ಓರಂತೆ ನೇಮಿಸಲು ಕಲಿತುದುದೇ, ವಿಧಿ ವಿಕಾರ ಸಂತತಿಯ ನಗಲಿದವೆ ಸಕಲ ವಿಷಯಾಳಿ, ನಿನಗಿಂತು ಗುರುಶಂಭುಲಿಂಗವ ನೊಲಿಸದಿರಲು ಅಂತಕ್ಕಂಥದ್ದು. ಅಂದ್ರೆ ಚಿಂತೆ ಅಂತಕ್ಕಂಥದ್ದು ಬಂದು ಅಡಿಗಡಿಗೆ ಮುಸುಕದೆ ಅತಿ ಸುಖದೋಳು ಓರಂತೆ ನೇಮಿಸಲು ಕಲಿತುವೆ.
ಕಲಿತುದೆ ಅಂತಕ್ಕಂಥ ಅಂದರೆ ಚಿಂತೆ ಅಂತಕ್ಕಂಥದ್ದು ಚಿಂತೆ ಮತ್ತು ಏನದು ಯಾವ ರೀತಿ ಚಿಂತೆ ಅಂತಕ್ಕಂಥದ್ದು ಯಾವ ರೀತಿ ಹೇಳ್ತಾರಂದ್ರೆ ಚಿಂತೆ ಅಂತಕ್ಕಂಥದ್ದು ಚಿಂತೆ ಬಂದು ಅಡಿಗಡಿಗೆ ಮುಸುಕದೆ ಅತಿ ಸುಖವನ್ನೋರಂತೆ ನೇಮಿಸಲು ಕಲಿತುದೆ. ಅಂದ್ರೆ ಚಿಂತೆ ಅಂತಕ್ಕಂಥದ್ದು ಪುನಃ 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 ಬಂದು ಮುಸುಕ್ತದ, ಅದು ಸುಖ ಬರೀ ಸುಖ ಕೊಡ್ತಕ್ಕಂಥದ್ದನ್ನೇ ಅಭ್ಯಾಸ ಮಾಡಿಸಿದೆ ನಿನಗೆ. ಚಿಂತೆ ಬಂದು ನಿನಗೇನು ದುಃಖ ಆಗ್ತಾ ಇಲ್ಲೇನೋ? ಚಿಂತೆ ಮಾಡಿ ಮಾಡಿ ನೀನೇನು ಬರೀ ಸುಖದಾಗೆ ಇದ್ದೇನೋ? ಚಿಂತೆ ಅಂತೂ ಬಂದೇ ಬರಕತ್ತದ. ಹಾಗಾಗಿ ಚಿಂತೆ ನೋಡ್ರಿ, ಒಂದು ಚಿಂತೆ ಮುಗಿತಂದ್ರೆ ಮತ್ತೊಂದು ಚಿಂತೆ ಬಂದಿರ್ತದ. ಯಾವುದೋ ಒಂದು ವಿಚಾರಕ್ಕೆ ಹಚ್ಕೊಂಡಿರ್ತದ. ಸ್ವಲ್ಪ ಪರವಾಗಿಲ್ಲಪ್ಪ ಅದು ಪಾಸ್ ಆಯ್ತು, ಅದು ಇದಾಯಿತು, ಕ್ಲಿಯರ್ ಆಯಿತು ಅಂದ್ಕೊಂಡು ಇರ್ತಾರೆ. ಮತ್ತೊಂದು ಚಿಂತೆ ಬಂದು ಒಕ್ಕರಿಸಿರ್ತದ. ಹಾಗಾಗಿ ಚಿಂತೆ ನಿನಗೆ ಹಂಗೆ ಬಂದು 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 ಮುಸುಕ್ತದ. ಅದು ಮುಸುಕ್ಲಾರ್ದೆ ಹಂಗೆ ಅದೇನು ಬರೀ ಸುಖನೇ ತೋರ್ಲಕತ್ತಿದೆ ನಿನಗೆ ಅಂತಕ್ಕಂಥದ್ದು. ಅಂದರೆ ಯಾರು ಬಂದು ನುಡಿ ಹೇಳ್ತಾರೆ ಯಾವ ರೀತಿ ಅಂತಂದರೆ, ಚಿತಾ ಯಶ್ಚ ಚಿಂತೆಯಾಶ್ಚ ಬಿಂದು ಮಾತ್ರೇಣ ವಿಶೇಷತಃ ಚಿತಾ ದಹತಿ ನಿರ್ಜೀವಿತಂ ಚಿಂತಾ ದಹತಿ ಜೀವಿತಂ ಅಂತ. ಅಂದ್ರೆ ಚಿಂತೆ ಅಂತಕ್ಕಂಥದ್ದು ಜೀವಂತ ಇರ್ತಕ್ಕಂಥ ಶರೀರನ ದಹನ ಮಾಡ್ತದಂತ. ಚಿತೆ ಅಂತಕ್ಕಂಥದ್ದು ನಿರ್ಜೀವ ಶರೀರನ ದಹನ ಮಾಡ್ತದ. ಹಾಗಾಗಿ ಸುಡ್ತದ. ದಹನ ಮಾಡ್ತದ್ರೇನು ಸುಡ್ತದ, ಎಲ್ಲ ಒಂದೇ. ಅಗ್ನಿ ದಹನ ಅಂದರೆ ಚಿಂತೆ ಒಂಥರ ಬೆಂಕಿ ಇದ್ದಂಗೆ. ಬೆಂಕಿ ಅಂದ್ರೆ ಚಿಂತೆ ಮಾಡ್ತಾ ಮಾಡ್ತಾ ಇದ್ರೆ ಅಲ್ಲಿ ಜೀವಂತ ಶರೀರಕ್ಕೆ ಬೆಂಕಿ ಇಟ್ಟು ಸುಟ್ಟಂಗೆ ಆಗ್ತದಂತ. ಆದ್ರೆ ಚಿತೆ ಅಂತಕ್ಕಂಥದ್ದು ಅಲ್ಲಿ ಜೀವ ಇರಲಾರ್ದ ಶರೀರನ ಸುಡ್ತದ. ಹಾಗಾಗಿ ಚಿತೆ ಮತ್ತು ಚಿಂತೆ ಎರಡು ಬರೀ ಬಿಂದು ಮಾತ್ರೇಣ ಅಂದರೆ ಒಂದು ಸೊನ್ನೆ ಮಾತ್ರ ಅದಾವೆ ಎರಡರ ನಡ್ಬರ್ಕ. ಅಂದರೂ ಕೂಡ ಅದು ಎಷ್ಟು ಪ್ರಬಲ ಆದ ನೋಡು ಚಿಂತೆ ಅಂತಕ್ಕಂಥದ್ದು. ಹಾಗಾಗಿ ಚಿಂತೆ ಅಂತಕ್ಕಂಥದ್ದು ಭಾಳ ಕೆಟ್ಟದ್ದು. ಅದಕ್ಕೆ ಚಿಂತೆ ಈ ರೀತಿ ದುಃಖನ್ನೇ ಒದಗಿಸ್ತದ ಚಿಂತೆ ಮಾಡ್ತಾ ಮಾಡ್ತಾ ಮಾಡ್ತಾ. ಹಾಗಾಗಿ ಇದನ್ನೆಲ್ಲನೂ ಚಿಂತೆನೂ ಕಳ್ಕೋಬೇಕು. ಆಮೇಲೆ ವಿಧಿ ಅಂತಂದ್ರೆ ಏನು? ಪೂರ್ವ ಕರ್ಮ ಅಂತಕ್ಕಂಥದ್ದು. ಅಂದ್ರೆ ಮೊದಲಿನವ್ರಿಗೆ ಬರೀ ದುಃಖ ಕೊಡ್ತಿತ್ತು, ಈಗಿನವ್ರಿಗೆ ಕೊಡಂಗಿಲ್ಲ ದುಃಖ ಅಂತ ಹೇಳ್ತಿರೇನು? ಇಲ್ಲ, ಮೊದಲಿನವ್ರಿಗೂ ದುಃಖ ಇತ್ತು, ಈಗೂ ದುಃಖ ಅದ, ಮುಂದೂ ಇರ್ತದ. ಅಂದರೆ ಯಾರು ಅಂದರೆ ಈಗ ಗುರು ಶಂಭುಲಿಂಗ ಅಂದರೆ ಸಂತತಿಯನ್ನು ಅಗಲದೆ ಸಕಲ ವಿಷಯಾಳಿ ನಿನಗಿಂತು ಗುರು ಶಂಭುಲಿಂಗವನ್ನು ಒಲಿಸದೇ ಇರಲು. ಅಂದರೆ ಗುರು ಶಂಭುಲಿಂಗನ್ನ ಒಲಿಸದೇ ಯಾರು ಇರ್ತಾರ ಅವರೆಲ್ಲರಿಗೂ ಈ ಚಿಂತೆ, ಈ ದುಃಖ ಅಂತಕ್ಕಂಥದ್ದು ಸತತವಾಗಿ ಕಾಡ್ತಾನೆ ಇರ್ತದ. ನೀನು ಯಾವಾಗ ಗುರು ಶಂಭುಲಿಂಗನ ಆಶ್ರಯ ಮಾಡಿಕೊಂಡು ಆತನಲ್ಲಿ ಶರಣಾಗಿ ನೀನೇ ನನಗೆ ಗತಿಯಪ್ಪ ಅಂತ ಅಲ್ಲಿ ಆ ಪರಮಾತ್ಮ ಸ್ವರೂಪವಾಗಿರ್ತಕ್ಕಂಥ ಗುರು ಶಂಭುಲಿಂಗ, ಗುರು ಈ ಯಾರು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಅಂತ ಏನು ಹೇಳ್ತಾರ, ಆ ಗುರುಗಳ ಹತ್ರ ನೀನು ಶರಣಾಗಿ ನೀನೇ ಗತಿ ಅಂತ ಯಾರು ಅಲ್ಲಿ ಅಡ್ಡ ಬೀಳ್ತಾರ ಅಂಥವರು ಈ ದುಃಖದಿಂದ ಪಾರಾಗ್ತಾರ ನೋಡಪ್ಪ ಅಂತ ಅಲ್ಲಿ ಹೇಳ್ತಾರೆ. ಅದಕ್ಕೆ ಆವ ಬಲವಿಡಿದು ಆವ ಬಲವಿಡಿದು ಅಖಿಳ ದುರಿತವನ್ನು ಎಸಗಿ ಜೀವಿಸುವೆ ಮಾಜದೆ ಉಸುರು ಎಲೆ ಮಾನವ ಅಂತಕ್ಕಂಥ. ನಿನಗೆ ಯಾವ ಬಲ ಅದಪ್ಪ? ನೀನು ಈ ರೀತಿ ಏನು ಅಲ್ಲಿ ಬ್ರಹ್ಮನಿಷ್ಠ ಸದ್ಗುರುಗಳು ಇದಕ್ಕೇನಾದರೂ ನೀವು ಗುರುವಿನ ಆಶ್ರಯ ಪಡೆದಿದ್ದೇನೋ ಅಥವಾ ಪರಮಾತ್ಮನ ಆಶ್ರಯ ಪಡೆದಿದ್ದೇನೋ, ಇದೆಲ್ಲ ಮಾಡಿಲ್ಲ ಅಂತಂದರೆ ನಿನಗೆ ಯಾವ ಬಲ ಅದಪ್ಪ? ನಿನಗೆ ಯಾವ ಬಲದಿಂದ ಈ ಥರ ಜೀವನ ನಡೆಸಿದ ನೀನು? ನಿನಗೆ ದುಃಖಗಳು ಬರಲ್ಲ ಅಂತಂತೇನು? ಬಂದೇ ಬರ್ತಾವ. ನೀನು ಯಾವಾಗ ಪರಮಾತ್ಮ ಗುರುವಿನ ಶರಣು ಹೋಗ್ತಿದ್ದಿ, ಗುರು ಶಂಭುಲಿಂಗನ ಶರಣು ಹೋಗ್ತಿದ್ದಿ, ಆವಾಗ ಆತನ ಅಭಯ ನಿನಗೆ ಸಿಕ್ಕು ಇವೆಲ್ಲ ದುಃಖದಿಂದ ನೀನು ಪಾರಾಗ್ತಿದ್ದು ನೋಡಪ್ಪ. ಅದಕ್ಕಾಗಿ ಈ ಗುರುವಿನ ಆಶ್ರಯ ನೀನು ಮಾಡ್ಕೋ ಅಂತ ಅಲ್ಲಿ ಹೇಳ್ತಾರೆ. ಗುರು ಶಂಭುಲಿಂಗನ ನೀನು
ಅಲ್ಲಿ ಶರಣು ಹೋಗಿ ಅಲ್ಲಿ ಜ್ಞಾನ ಪಡ್ಕೊಂಡು ಸದಾಕಾಲ ಸುಖವಾಗಿ ಬಾಳು ಅಂತಲ್ಲಿ ಹೇಳ್ತಾರೆ. ಇದು ಮೂರನೇ ಪದ. ಮುಂದಿನ ಪದ ಮುಂದಿನ ಕ್ಲಾಸಲ್ಲಿ ನೋಡೋಣ ಅಂತ ಹೇಳಿ ಎರಡು ಮಾತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರ ಓಂ.